ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೇನೆಂದರೆ ನಾನು ಸ್ವಲ್ಪ ಕಿಚನ್ ಕಾಪರ್ ಟಾಪ್ ಕ್ಲೀನ್ ಮಾಡ್ತಾಯಿದ್ದೆ ನಾನು. ಆಮೇಲೆ ಗ್ಲಾಸ್ ಐಟಮ್ಗಳು, ಆಮೇಲೆ ಟ್ರೇಲಿರೋ ಐಟಮ್ಗಳು ಕೂಡ ಎಲ್ಲ ಗಲೀಜಾಗಿತ್ತು. ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಿದ್ದೆ. ಆಗಿರ್ಬೋದು ಅಥವಾ ಇದೆಲ್ಲ ಗ್ಲಾಸ್ ಐಟಮ್ ತುಂಬಾ ಗಲೀಜಾಗಿತ್ತು. ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ. ಆಮೇಲೆ ಡ್ರೈ ಫ್ರೂಟ್ಸ್ ಕೂಡ ಖಾಲಿಯಾಗಿತ್ತು. ಅದನ್ನೆಲ್ಲ ವಾಪಸ್ಸು ವಾಶ್ ಮಾಡಿಬಿಟ್ಟು ರಿಫಿಲ್ ಮಾಡೋಣ ಅಂತ ಎಷ್ಟು ದಿನದಿಂದ ಮಾಡಬೇಕಂತ 2 ಡೇಸಿಂದ ಅಂದ್ಕೊಂಡಿದ್ದೀನಿ. ದಿನಸಿ ಕೂಡ ಖಾಲಿಯಾಗಿತ್ತು. ಸ್ವಲ್ಪ ದಿನಸಿ ಎಲ್ಲ ತಂದಿಟ್ಟಿದ್ದೆ. ಆಮೇಲೆ ಡ್ರೈ ಫ್ರೂಟ್ಸ್ಗಳು ಕೂಡ ಖಾಲಿಯಾಗಿದ್ದು ಅದೆಲ್ಲ ತರಿಸ್ಕೊಂಡು ಇಟ್ಕೊಂಡಿದ್ದೆ. ಎಲ್ಲ ರೀಫಿಲ್ ಮಾಡಬೇಕು ವಾಶ್ ಮಾಡಿಬಿಟ್ಟು. ನಾನೇನು ಮಾಡಿದ್ದೀನಿ ಅಂದರೆ, ಇವು ಗ್ಲಾಸ್ ಜಾರೋದಕ್ಕೋಸ್ಕರನೇ ಅಂತ ನಾನು ಗ್ಲಾಸಲ್ಲಿ ಒಂದು ಸ್ಟ್ಯಾಂಡ್ ಮಾಡ್ಕೊಳ್ತೀನಿ. 3 ಸ್ಟ್ಯಾಂಡು, ಮೇಲೆ ಡಬಲು, ಆಮೇಲೆ ಕೆಳಗಡೆ ಸಿಂಗಲ್ ಹಾಕಿದ್ದೀನಿ. ಆಮೇಲೆ ನಾನೇನು ಮಾಡ್ತೀನಿ, ಮೊದಲಿಗೆ ಮೇಲ್ಗಡೆ ಇರೋ ಗ್ಲಾಸ್ ಜಾರ್ಗಳೆಲ್ಲ ಎಲ್ಲ ಒಂದು ಪಾತ್ರೆಗೆಲ್ಲ ತೆಗೆದ್ಬಿಟ್ಟು ಅದಾದಮೇಲೆ ಎಲ್ಲ ಒಂದೊಂದಾಗಿ ವಾಶ್ ಮಾಡ್ಕೊತೀನಿ. ಎಲ್ಲ ಒಂದೇ ಸಲ ತೆಗೆದ್ಬಿಟ್ಟು ಆಮೇಲೆ ವಾಶ್ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ತೊಗೊಂಡ್ಬಿಟ್ಟು ವಾಶ್ ಮಾಡ್ತೀನಿ. ಮೊದಲಿಗೆ ಒಣ ಬಟ್ಟೆ ತೊಗೊಂಡ್ಬಿಟ್ಟು ಒರೆಸಿ ಅದಾದಮೇಲೆ ನಾನು ಈ ಥರ ಸ್ಪ್ರೇ ಮಾಡಿಬಿಟ್ಟು ಒರೆಸ್ತೀನಿ. ಯಾಕಂದರೆ ಡಸ್ಟ್ ಮೇಲೆ ಸ್ಪ್ರೇ ಮಾಡಿ ಒರೆಸೋದ್ರಿಂದ ಆ ಡಸ್ಟ್ ಇನ್ನೂ ಹಾಗೆ ಇರುತ್ತೆ, ಹೋಗಲ್ಲ. ಅದಕ್ಕೋಸ್ಕರ ಒಂದು ಒಣ ಬಟ್ಟೆ ಇರೋ ಅಥವಾ ಟಿಶ್ಯೂ ಪೇಪರ್ ಏನೋ ತೊಗೊಂಡ್ಬಿಟ್ಟು ಒರೆಸಿ ಅದಾದಮೇಲೆ ನಾನು ಸ್ವಲ್ಪ ಸ್ಪ್ರೇ ಅಥವಾ ನೀರಿಂದ ಜಾಸ್ತಿ ಕಲೆ ಹಾಕಿದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒರೆಸಿ ಅದಾದಮೇಲೆ ನಾನು ಸ್ಪ್ರೇ ಹಾಕ್ಬಿಟ್ಟು ಒರೆಸ್ತೀನಿ. ಆಮೇಲೆ ಗ್ಲಾಸ್ ಜಾರ್ಗಳು ಕೂಡ ಅಷ್ಟೇ, ನಾನು ಸ್ಟೀಲ್ದು ಬರುತ್ತಲ್ಲ ಆ ಸ್ಕ್ರಬ್ದಿಂದ ತೊಗೊಂಡ್ಬಿಟ್ಟು ವಾಶ್ ಮಾಡಲ್ಲ. ಈ ಥರ ಸ್ಪಂಜ್ ಇರುತ್ತಲ್ಲ ಅದರಿಂದ ವಾಶ್ ಮಾಡ್ತೀನಿ. ಯಾಕಂದರೆ ಈ ಗ್ಲಾಸ್ ಐಟಮ್ಗಳ ಮೇಲೆ ಸ್ಕ್ರ್ಯಾಚಸ್ ಎಲ್ಲ ಬೀಳುತ್ತೆ. ಆಮೇಲೆ ಒಳಗಡೆ ದಿನಸಿ ಐಟಮ್ಗಳು ಯಾವುದೇ ಐಟಮ್ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ, ಸ್ಕ್ರ್ಯಾಚಸ್ ಇರುತ್ತೆ. ಆಮೇಲೆ ನಾನು ವಿಮ್ ಜೆಲ್ ಯೂಸ್ ಮಾಡ್ತೀನಿ. ಒಂದು ಬೌಲ್ಗೆ ವಿಮ್ ಜೆಲ್ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ನೊರೆ ಬರೋ ಥರ ಮಾಡಿಬಿಟ್ಟು ಅದಾದಮೇಲೆ ವಾಶ್ ಮಾಡ್ತೀನಿ. ಗ್ಲಾಸ್ ಜಾರ್ಗಳು ಆಗಿರ್ಬೋದು ಅಥವಾ ಯಾವುದೇ ಗ್ಲಾಸ್ ಐಟಮ್ ಇರುತ್ತಲ್ಲ ಸ್ವಲ್ಪ ನಿಧಾನಕ್ಕೆ ವಾಶ್ ಮಾಡಬೇಕು. ಬೇಗ ಕೈಯಿಂದ ಜಾರ್ಬಿಟ್ಟು ಬೀಳುತ್ತೆ. ಹಾಗಾಗಿ ನಾನು ಸ್ವಲ್ಪ ನಿಧಾನಕ್ಕೆ ಮಾಡ್ತೀನಿ. ದಾರಿನ ಮಲ್ಲಿಸ್ಬಿಟ್ಟು ಮಧ್ಯಾಹ್ನದಿಂದ ಆಮೇಲೆ ಫ್ರೀ ಆಗಿದ್ದಾಗ ಒಂದೊಂದೇ ಮಾಡ್ಕೊತೀನಿ. ಆಮೇಲೆ ಅದು ಸ್ವಲ್ಪ ಒಣಗಿದಾದ್ಮೇಲೆ ನಾನು ಒಂದು ಒಣಗಿರೋ ಬಟ್ಟೆ ತೊಗೊಂಡ್ಬಿಟ್ಟು ನೀಟಾಗಿ ಒರೆಸ್ಕೊತೀನಿ. ಆಮೇಲೆ ಒದ್ದೆ ಇರೋದ್ರಿಂದ ಅದರಲ್ಲಿ ಐಟಮ್ಗಳು ಹಾಕಿದರೆ ಬೇಗ ಹಾಳಾಗುತ್ತೆ. ಅದಕ್ಕೋಸ್ಕರ ಎಲ್ಲ ಒಣಗಿರೋ ಬಟ್ಟೆ ತೊಗೊಂಡ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಒರೆಸಿಟ್ಟಿದ್ದೀನಿ. ಇವಾಗ ಕ್ಲೀನಾಗಿ ಚೆನ್ನಾಗಿದೆ. ಇವಾಗ ಒಂದೊಂದಾಗಿ ಎತ್ತಿಟ್ಟಿರ್ತೀನಿ. ಇವಾಗ ಮೇಲ್ಗಡೆದೆಲ್ಲ ಫುಲ್ ಕಂಪ್ಲೀಟ್ ಆಯಿತು. ಇವಾಗ ಕೆಳಗಡೆ ಅದು ಕಂಪ್ಲೀಟ್ ಮಾಡ್ಕೊತೀನಿ. ನಾನು ಒಂದೊಂದೇ ಸ್ಟೆಪ್ ಆಗಿ ಕಂಪ್ಲೀಟ್ ಮಾಡ್ಕೊತಾ ಬರ್ತೀನಿ. ಎಲ್ಲ ಒಮ್ಮೆ ತೆಗೆದಿಟ್ಬಿಟ್ಟು ಮಾಡೋದಂದರೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ತೆಗೆದು ಸ್ವಲ್ಪ ಸ್ವಲ್ಪ ಮಾಡ್ತೀನಿ. ನನಗೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರಕ್ಕಾಗಿ ಅದನ್ನು ಕೂಡ ಎಲ್ಲ ತೆಗೆದ್ಬಿಟ್ಟು ಗ್ಲಾಸ್ ಐಟಮ್ಗಳೆಲ್ಲ ವಾಶ್ ಮಾಡಿಕೊಂಡು ಕಿಚನ್ ಕಾಪರ್ ಟಾಪ್ ಇದೆಲ್ಲ ನಾನು ವಿಮ್ ಜೆಲ್ ತೊಗೊಂಡ್ಬಿಟ್ಟು ಎಲ್ಲ ಒರೆಸಿ ಅದಾದಮೇಲೆ ಕಿಚನ್ ವೈಪಿಂದ ತೊಗೊಂಡು ನೀಟಾಗಿ ಒರೆಸ್ಕೊತೀನಿ ನಾನು. ಅದಾದಮೇಲೆ ಮತ್ತೇನು ಮಾಡ್ತೀನಿ ಅಂದರೆ ಒಣಗಿರೋ ಬಟ್ಟೆ ತೊಗೊಂಡ್ಬಿಟ್ಟು ನೀಟಾಗಿ ಒರೆಸ್ಕೊತೀನಿ. ಒದ್ದೆ ಆಗಿದ್ದರೆ ಅದ್ರ ಮೇಲೆ ಇಡೋಕ್ಕೆ ಏನು ಐಟಮ್ಗಳು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಇಡೋದು ಕೂಡ ಚೆನ್ನಾಗಿರಲ್ಲ. ಆಮೇಲೆ ಬೇಗ ಹಾಳಾಗಿಬಿಡುತ್ತೆ ಯಾವುದೇ ಐಟಮ್ಗಳು ಇಟ್ಟರೆ ಹಸಿದಾಗಿದ್ರನ್ನ. ನಾನು ಈ ಥರ ಟ್ರೇ ಜಾಸ್ತಿ ಯೂಸ್ ಮಾಡ್ತೀನಿ. ಅದಕ್ಕಾಗಿ ಅದನ್ನು ಕೂಡ ಗಲೀಜಾಗಿತ್ತು. ನಾನು ಅದರಲ್ಲಿ ಉಪ್ಪು ಆಮೇಲೆ ಖಾರ ಎಲ್ಲ ಹಾಕಿಡ್ತೀನಿ. ಅದಕ್ಕೋಸ್ಕರ ಆವಾಗವಾಗ ಚೆಲ್ಲುತ್ತೆ. ಅದಕ್ಕೆ ನಾನು ವೀಕ್ಲಿ ಒಂದು ಸಲ ಈ ಟ್ರೇಗಳು ಆವಾಗವಾಗ ಸ್ವಲ್ಪ ವಾಶ್ ಮಾಡೋದು, ಒರೆಸಿಡೋದು ಹಾಗೆ ಮಾಡ್ತೀನಿ. ಆಮೇಲೆ ಟ್ರೇಗಳು ಕೂಡ ಅಷ್ಟೇ, ನಾನು ಈ ಥರ ಯೆಲ್ಲೋ ಕಲರ್ ಸ್ಕ್ರಬ್ಬಿಂದ ತೊಗೊಂಡ್ಬಿಟ್ಟು ಎಲ್ಲ ವಾಶ್ ಮಾಡ್ತೀನಿ. ಆಮೇಲೆ ಇದು ಕೂಡ ಅಷ್ಟೇ, ಎಲ್ಲ ದಿನಸಿಗಳಾಗಿದ್ದವು. ಹಾಗಾಗಿ ಎಲ್ಲ ವಾಶ್ ಮಾಡಿ ಆಮೇಲೆ ಅದರೆಲ್ಲ ಹಾಕಿಟ್ಟಿರ್ತೀನಿ. ಆಮೇಲೆ ಏನಂದರೆ ನಾನು ಯಾವಾಗವಾಗ ಆಗಿರುತ್ತಲ್ಲ ಐಟಮ್ಗಳು, ದಿನಸಿ ಐಟಮು ಆವಾಗಲೇ ಖಾಲಿಯಾಗಿತ್ತಂದರೆ ವಾಶ್ ಮಾಡಿಬಿಟ್ಟು ಅವಾಗೇ ರೀಫಿಲ್ ಮಾಡ್ತೀನಿ ನಾನು. ಹಾಗಾಗಿ ಸ್ವಲ್ಪ ಜಾಸ್ತಿ ಕಲೆಗಳನ್ನು ಆಮೇಲೆ ಗಲೀಜಾಗಿರಲ್ಲ ಅದಕ್ಕೋಸ್ಕರ. ಆಮೇಲೆ ಚಿಕ್ಕ ಚಿಕ್ಕದು ಆಗಿರೋ ಕಾರಣ ಇದು ಕೂಡ ಅಷ್ಟೇ, ತೊಳೆಯೋದು ವಾಶ್ ಮಾಡೋದು ತುಂಬಾ ಕಷ್ಟ. ಹಾಗಾಗಿ ನಿಧಾನಕ್ಕೆ ಮಾಡಬೇಕು. ಆಮೇಲೆ ಎಲ್ಲ
ಒರೆಸಿ ಆಮೇಲೆ ವಾಶ್ ಮಾಡಿಟ್ಟು ಒಂದೊಂದಾಗಿ ನಾನು ಮಸಾಲೆ ಐಟಮ್ಗಳು ದಿನಸಿ ಐಟಮ್ಗಳು ಇಟ್ಟಿದ್ದೆ. ಆಮೇಲೆ ಇದೊಂದು ಚಿಕ್ಕದು ಈ ಥರ ಟ್ರೇ ಥರ ಅನ್ಬೋದು ಅಥವಾ ಈ ಥರ ನೋಡ್ಬೋದು, ಚಿಕ್ಕದು ಈ ತರಿಸ್ಕೊಂಡಿದ್ದೆ ನಾನು ಏನೇ ಐಟಮ್ಗಳು ಹಾಕಿಡೋದಕ್ಕೆ. ಆಮೇಲೆ ಇದು ಮಸಾಲೆ ಐಟಮ್ಗಳು ಕೂಡ ಅಷ್ಟೇ ವಾಶ್ ಮಾಡಿಬಿಟ್ಟು ಎಲ್ಲ ರೀಫಿಲ್ ಮಾಡಿ ತುಂಬಿಟ್ಟೆ. ಆಮೇಲೆ ನಾನು ವುಡನ್ದು ಸ್ಪೂನ್ ಸ್ಟ್ಯಾಂಡ್ ಮಾಡಿಸ್ಕೊಂಡಿದ್ದೆ ನಾನು, ವುಡನ್ ಸ್ಪೂನ್ ಇಡೋಕ್ಕೆ ಆಮೇಲೆ ಸೌಟ್ ಇಡೋಕ್ಕೆ ಅಂತ. ಆಮೇಲೆ ಇದು ಒಂದು ಸ್ಮಾಲ್ದಾಗಿ ಡಕ್ ಇಟ್ಟಿದ್ದೇನೆ ನಾನು, ಅಲ್ಲೆಲ್ಲಿ ಸ್ವಲ್ಪ ಶೋ ಪೀಸಸ್ ಇಡೋದು ಜಾಸ್ತಿ ಕ್ರೇಜು ನನಗೆ, ತುಂಬ ಇಷ್ಟ ಕಿಚನಲ್ಲಿ ಈ ಥರ ಇಡೋದಂದರೆ ನನಗೆ ಪರ್ಸ್ನಲಾಗಿ. ಅದಕ್ಕಾಗಿ ನಾನು ಯಾವುದೇ ಒಂದು ಚಿಕ್ಕದು ಪುಟಾಣಿ ಶೋ ಪೀಸಸ್ ಇದ್ದರೆ ನಾನು ಅದನ್ನೂ ಕೂಡ ಅಲ್ಲಿ ಇಡ್ತೀನಿ, ನೋಡೋದಕ್ಕೆ ನೋಡ್ಬೋದು ಎಷ್ಟು ಅಟ್ರಾಕ್ಷನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ. ಆಮೇಲೆ ಟ್ರೇಗೂ ಕೂಡ ಅಷ್ಟೇ ಎಲ್ಲ ಜೋಡಿಸ್ಕೊಂಡ್ಬಿಟ್ಟು ಇಟ್ಕೊಂಡೆ ನಾನು. ಅದರಲ್ಲೂ ಅಷ್ಟೇ ಒಂದು ಚಿಕ್ಕದಾಗಿ ಫ್ಲವರ್ ಪಾಟ್ ಇಟ್ಟಿದ್ದೀನಿ ನಾನು. ನನ್ನ ಮನೇಲಿ ಜಾಸ್ತಿ ಫ್ಲವರ್ ಪಾಟ್ಗಳೇ ಇರೋದು, ಕಿಚನಲ್ಲಿ ಸ್ವಲ್ಪ ಜಾಸ್ತಿ ಇಟ್ಟಿರ್ತೀನಿ. ಆಮೇಲೆ ಇದೊಂದು ಎಲಿಫೆಂಟ್ದು ಆಣಿ, ಚಿಕ್ಕದು ಪುಟಾಣಿ ಒಂದು ಫ್ಲವರ್ ಪಾಟ್ ತೊಗೊಂಡಿದ್ದೆ, ಅದು ಕೂಡ ಅಷ್ಟೇ ಸಿಂಕ್ ಹತ್ರ ಸ್ವಲ್ಪ ಜಾಗ ಮಿಕ್ಕಿತ್ತು, ಹಾಗಾಗಿ ಅಲ್ಲಿಟ್ಟಿದ್ದೆ ನಾನು. ಅದು ಸ್ವಲ್ಪ ಒಳಗಡೆ ಇಟ್ಟಿರ್ತೀನಿ ದಿನ, ಆಮೇಲೆ ಸ್ವಲ್ಪ ದಿನ ಹೊರಗಡೆ ಬಿಸಿಲಿಗಿಡೋ ಕಾರಣಕ್ಕಾಗಿ ಸ್ವಲ್ಪ ಹೊರಗಡೆ ಕೂಡ ಇಟ್ಟಿರ್ತೇನೆ. ಆಮೇಲೆ ನೋಡ್ಬೋದು ಇವತ್ತು ನಂದು ಕಿಚನ್ ಕಾಪರ್ ಟಾಪ್ ವಿಡಿಯೋ ಹೇಗಾಗಿದೆ ಅಂತ. ನನ್ನ ಕಿಚನ್ ಕಾಪರ್ ಕ್ಲೀನಿಂಗ್ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಈ ವಿಡಿಯೋ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅವರಿಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಆಮೇಲೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ಲಾಗಿಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.